ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಇವತ್ತಿಂದ ಏನೋ ಒಂದು ನಮ್ಮ ನಿನ್ನೆಯಿಂದನೇ ಸ್ಟಾರ್ಟ್ ಆಗಿತ್ತು AHS ಮತ್ತು BPT ವಿದ್ಯಾರ್ಥಿಗಳಿಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ. ಬಟ್ ಇದರಲ್ಲಿ ಒಂದು 20% ವಿದ್ಯಾರ್ಥಿಗಳಿಗೆ ಮಾತ್ರ ಏನಾಗ್ತಾ ಇದೆ ಅಂತಂದರೆ ಚಾಯ್ಸ್ ಇಂಟ್ರಿ ಓಪನ್ ಆಗ್ತಾ ಇದೆ, ಆದರೆ ಅದು ಸೆಲೆಕ್ಟ್ ಆಗ್ತಾ ಇಲ್ಲ. ಓಕೆ, ಸೆಲೆಕ್ಟ್ ಮಾಡೋಕ್ಕೆ ಹೋದರೆ ಯು ಆರ್ ನಾಟ್ ಸೆಲೆಕ್ಟೆಡ್ ಪ್ರಾಪರ್ ಚಾಯ್ಸ್ಗಳಂತ ಬರ್ತಾ ಇದೆ. ಇದು ಪ್ರಾಬ್ಲಮ್ ಇಶ್ಯೂ ಆಗ್ತಾ ಇರುವಂಥದ್ದು. KEಗೆ ನಾನು ಮಾರ್ನಿಂಗ್ ಕಾಲ್ ಮಾಡಿದಾಗ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಅದನ್ನು ಸಾಲ್ವ್ ಮಾಡ್ತೀವಿ ಕೂಡ ಅಂತ ಹೇಳಿದರು. ನಾನು ಅಂದ್ಕೊಂಡಿದ್ದೆ ಮಧ್ಯಾಹ್ನ ತನಕ ಕ್ಲಿಯರ್ ಮಾಡ್ತಾರಂತೆ. ಬಟ್ ಈಗಾದರೂ ಕೂಡ ಇವೊಂದು ಕೂಡ ನಾನು ಈಗ ವಿಡಿಯೋ ಮಾಡ್ತಾಯಿದ್ದೀನಿ 8 ಗಂಟೆಗೆ, ಇನ್ನೂ ಕೂಡ ಏನು ಆ ಒಂದು ಲಿಂಕ್ ಆಗಿರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪರ್ಫೆಕ್ಟ್ ಆದಂತಹ ಏನಾಗಿಲ್ಲ ಅಂದರೆ ಕ್ಲಿಯರೆನ್ಸ್ ಆಗಿಲ್ಲ. ಲಿಂಕ್ ಓಪನ್ ಆಗ್ತಾ ಇದೆ, ನಾವು ಅಪ್ಲಿಕೇಶನ್ಗಳ ನಂಬರನ್ನು ಹಾಕ್ತಾಯಿದ್ದೀವಿ, OTP ಹಾಕ್ತಾಯಿದ್ದೀವಿ, ಒಳಗಡೆ ಹೋದ್ಮೇಲೆ ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಏನಪ್ಪ ಅಂದ್ರೆ ಬರ್ತಾ ಇರುವಂಥದ್ದು ಯು ಆರ್ ಸ್ಟಾಪ್ಡ್ ಫ್ರಮ್ ದಿ ಸೀಟ್ ಅಡ್ಮಿಷನ್ ಪ್ರೊಸೆಸ್ ಅಂತ ಬರ್ತಾ ಇದೆ. ಸೊ ಇದಕ್ಕೆ ಕೀದು ಈಗ ಕಾಲ್ ಮಾಡ್ತಾಯಿದ್ರೆ ಕೀ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ, ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಬಿಸಿ ಬರ್ತಾ ಇದೆ. ಸೇಮ್ ಆ್ಯಸ್ ಇಟ್ ಈಸ್ ಅಂದರೆ ಭಾಳಷ್ಟು ಮಾಹಿತಿಗಳು ಕೇಳಿರೋದೇನಂತಂದರೆ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತೇಳಿ, ಪೋಸ್ಟ್ಪೋನ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಆಗಿದೆ. ಸೊ ಅದಕ್ಕೆ ಯಾಕಂದರೆ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದರಿಂದ ಇವತ್ತು ಭಾಳಷ್ಟು ಕಾಲು ಕೂಡ ಹೋಗಿದ್ದಾವೆ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ. ಅದಕ್ಕೆ ನೀವು ಯಾರು ಡೋಂಟ್ ವರಿ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಏನಂದರೆ ದಿನಾಂಕಗಳನ್ನು ವಿಸ್ತರಣೆ ಮಾಡ್ತಾರೆ. ಆಮೇಲೆ ನಮ್ಮಲ್ಲಿ ಟೈಮ್ AHS ಮತ್ತು BS ನರ್ಸಿಂಗ್ದವರಿಗೆ 11ನೇ ತಾರೀಕು ತನಕ ಟೈಮ್ ಇದೆ. 11 ಇವತ್ತು ತಾರೀಕು 6, 7, 8, 9, 10 4 ದಿನ ಇದೆ. 1 ನಿಮಿಷದ ಕೆಲಸ ಅಷ್ಟೇ. ಚಾಯ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದೇ 1 ನಿಮಿಷ. ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೂ ಕೂಡ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿ ಒಂದೇ ನಿಮಿಷದಲ್ಲಿ ನಾವು ಮಾಡ್ಕೊಳ್ಬೋದು ಪ್ರೊಸೀಜರ್, ಅಥವಾ 5 ನಿಮಿಷದಲ್ಲಿ ಮ್ಯಾಕ್ಸಿಮಮ್ಮು. ಬಟ್ ಏನಪ್ಪ ಅಂತಂದರೆ ಇಲ್ಲಿ ಕಾಲೇಜುಗಳಿಗೆ ಹೋಗಲಿಕ್ಕೆ ಸ್ವಲ್ಪ ತಡ ಅನ್ನಿಸ್ಬೋದು, ಅದಕ್ಕೆ ದಿನಾಂಕ ವಿಸ್ತರಣೆ ಮಾಡ್ಬೋದು. ಯಾಕಂದರೆ ಈ ಥರ ಪ್ರತಿ ವರ್ಷ ಕೂಡ ಪ್ರಾಬ್ಲಮ್ ಆಗುತ್ತೆ. ಆವಾಗ ದಿನಾಂಕಗಳನ್ನು ವಿಸ್ತರಣೆ ಮಾಡಿರಕ್ಕೆ ಕೊಟ್ಟಿರ್ತಾರೆ, ದಿನಗಳನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಇವರು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾಳೆ ತನಕ ನಿಮ್ಗೆ ಏನೋ ಕ್ಲಿಯರ್ ಆಗಲಿಲ್ಲ ಅಂತಂದರೆ ಮತ್ತೆ ಒಂದು ರಿಕ್ವೆಸ್ಟ್ ಏನಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ನಾಳೆಗೆ ತಪ್ಪದೇ ಪ್ರತಿಯೊಬ್ಬರು ಕೂಡ KEಗೆ ಕಾಲ್ ಮಾಡಬೇಕು. ಯಾಕಂತಂದರೆ ಇಲ್ಲಿ 1-2 ಜನ ಮಾಡೋದ್ರಿಂದ ಅವ್ರೇನು ಮಾಡ್ತಾರೆ, ನಿಮ್ಮ ಒಂದು CET ನಂಬರನ್ನು ಇಸ್ಕೊಂಡು ಒಬ್ಬೊಬ್ಬರಿಗೆ ಕ್ಲಿಯರ್ ಮಾಡಿ ಕೊಟ್ಟುಬಿಡ್ತಾರೆ, ಬೇರೆ ವಿದ್ಯಾರ್ಥಿಗಳು ಕ್ಲಿಯರ್ ಆಗೋದಿಲ್ಲ. ಸೊ ಹೀಗಾಗಿ ಇವತ್ತು ನೋಡಿ, ನಾನು ನಂಬರ್ ಕೊಟ್ಟಿದ್ದೆ, ಅವರಿಗೆ ಒಳಗಡೆ ಹೋದ್ಮೇಲೆ ಲಿಂಕ್ ಓಪನ್ ಆಗ್ತದೆ. ಮೊದಲು ಓಪನ್ ಆಗ್ತಾ ಇರಲಿಲ್ಲ, ಈಗ ಲಿಂಕ್ ಓಪನ್ ಆಗ್ತಾ ಇದೆ. ಬಟ್ ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ. ಲಿಂಕ್ ಓಪನ್ ಮಾಡಿ ಕೊಟ್ಟರು, ಆದ್ರೆ ನೀವೆಲ್ಲರೂ ಪ್ರತಿಯೊಬ್ಬರು ಕಾಲ್ ಮಾಡಿ ಏನು ಮಾಡಿ ಅಂದರೆ 11-12 ಗಂಟೆ ತನಕ ಕ್ಲಿಯರ್ ಮಾಡಲಿಕ್ಕೆ ಅವರು ಪ್ರೆಷರ್ ಹಾಕಿ ಅಂದರೆ ಏನು ಮಾಡ್ತಾರೆ ಅಂದರೆ ಅವರು ಕ್ಲಿಯರ್ ಮಾಡಿ ಕೊಡ್ತಾರೆ.